ನಮ್ಮ ಜೊತೆ ಆನಂದ್ ಆಡಿಯೋ ಕಂಪನಿಯ ಮಾಲೀಕರಾದಂತಹ ಶ್ಯಾಮ್ ಸರ್ ಕೂಡ ಇದ್ದಾರೆ. ಸರ್, ನೀವು ನಮಗೆ ಯಾವಾಗಲೂ ಸಾಥ್ ನೀಡಿದ್ದೀರಾ. ಸೊ ನಿಮ್ಮ ಪಬ್ಲಿಕ್ ಮ್ಯೂಸಿಕ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಪಬ್ಲಿಕ್ ಮ್ಯೂಸಿಕ್ ಈಗ 10 ವರ್ಷ ಸೆಲೆಬ್ರೇಷನಲ್ಲಿದೆ. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಎಲ್ರಿಗೂ ನಮಸ್ಕಾರ. ಸ್ಟೇಜ್ ಮೇಲೆ ಇರೋರು ಎಲ್ಲ ಗಣ್ಯರಿಗೆ ಹಾಗೂ ಪಬ್ಲಿಕ್ ಟಿ ವಿ ಮಾಧ್ಯಮ ಹಾಗೆ ಪಬ್ಲಿಕ್ ಟಿ ವಿ ಟೀಮಲ್ಲಿ ಕೆಲಸ ಮಾಡೋರು ಅವ್ರದ್ದೇ ಅಂತ ಅಂದ್ಕೊಂಡು ಇಷ್ಟು ವರ್ಷ ಆ ಟೀಮ್ ಜೊತೆ ಇರೋರು ಎಲ್ರಿಗೂ ಕಾಂಗ್ರ್ಯಾಚುಲೇಷನ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ 10 ವರ್ಷದಲ್ಲಿ ನಾವು ಒಂಥರ ಟೀಮ್ ಮೆಂಬರ್ ಥರನೇ ಆಗ್ಬಿಟ್ಟಿದ್ದೀವಿ. ಯಾಕಂದರೆ ಪ್ರತಿ ವರ್ಷ ಬರ್ತೀವಿ, ಪ್ರತಿ ಟೈಮು ರಂಗಣ್ಣ ಜೊತೆ ಮಾತಾಡ್ತಾ ಇರ್ತೀವಿ. ಸೊ 10th ಇಯರ್ ಅಲ್ಲ, ಇದೇ ಥರ 25th ಇಯರು ಸೆಲೆಬ್ರೇಟ್ ಆಗುತ್ತೆ. ನಮ್ಮನ್ನು ಇನ್ವೈಟ್ ಮಾಡೇ ಮಾಡ್ತಾರೆ ಅಂದ್ಕೊಳ್ತೀನಿ. ಆ್ಯಂಡ್ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಆ್ಯಂಡ್ ಇದೇ ಥರ ನಮ್ಮ ಕನ್ನಡನ, ನಮ್ಮ ಕನ್ನಡ ಸಿನಿಮಾನ, ನಮ್ಮ ಕನ್ನಡ ಹಾಡುಗಳನ್ನು ಬೆಳೆಸ್ತಾ ಇರಿ ಅಂತ ಕೇಳ್ಕೊತೀನಿ. ಆಲ್ ದಿ ಬೆಸ್ಟ್. ಆ್ಯಂಡ್ ಉಪಿ ಸರ್, ನಾವು ಕಾಯ್ತಾಯಿದ್ದೀವಿ ಸರ್. ತುಂಬ ಇಂಟರ್ವ್ಯೂಗಳು ತುಂಬ ಇದನ್ನು ನೋಡ್ತೀನಿ. ನಿಮ್ಮನ್ನು ಏನೋ ಒಂದು ಡ್ರಿಲ್ ಮಾಡೋಣ ಅಂತ ಕರೀತಾರೆ, ಬಟ್ ಎಲ್ಲೂ ನೀವು ಒಂದು ಲೈನ್ ಕೂಡ ಬಿಚ್ಚಿಬಿಡ್ತಾ ಇಲ್ಲ. ಮೊನ್ನೆ ಯಾರಿಗೂ ಹೇಳ್ತಾ ಇದೆ, ಇದೊಂದು ಡೋಪ್ ಟೆಸ್ಟ್ ಅಂತ ಬರುತ್ತೆ, ಅದನ್ನು ಹಾಕ್ಸ್ಬಿಡಿ ಟೀನಲ್ಲಿ ನೀವು ಇಂಟರ್ವ್ಯೂ ತೊಗೊಂಡಾಗ, ಅಟ್ಲೀಸ್ಟ್ ಅವಾಗಾದರೆ ಎಲ್ಲ ಹೇಳ್ತಾರೆ ಅಂತ ಹೇಳಿ. ಸೊ ಡೆಫಿನೆಟ್ಲಿ ಸರ್, ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ಅಜ್ನೀಶ್ ಸರ್, ಗುಡ್ ಲಕ್. ಮನೋಹರ್ ಸರ್, ಆಲ್ ದಿ ಬೆಸ್ಟ್ ಸರ್. ರಂಗಣ್ಣ ಸರ್, ಕಂಗ್ರ್ಯಾಚುಲೇಷನ್ಸ್ ಅಗೇನ್. ಥ್ಯಾಂಕ್ ಯು ಸೊ ಮಚ್. ನಾಗೇಂದ್ರ ಪ್ರಸಾದ್ ಸರ್, ಡೆಫಿನೆಟ್ಲಿ ಈ ವರ್ಷ ದ್ವಾಪರ ಅಂತೂ ಡೆಫಿನೆಟ್ಲಿ ತುಂಬ ಅವಾರ್ಡ್ಸ್ ತೊಗೊಳುತ್ತೆ. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು. ಸೊ ಸ್ವೀಟ್ ಸರ್, ಥ್ಯಾಂಕ್ ಯು ಸರ್. ಈಗ ಉಪ್ಪಿ ಸರ್ಗೆ ನನ್ನ ಒಂದು ಪರ್ಸ್ನಲ್ ಕ್ವೆಶನ್ ಅಂತಲೇ ಅನ್ಕೋಬೋದು ಸರ್. ಇದು ನಾವು 90s ಕಿಡ್ಸ್ ಎಲ್ಲ ಸರ್, ನಿಮ್ಮ ಉಪೇಂದ್ರ ಸಿನಿಮಾ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಆ ಹಾಡುಗಳನ್ನ ನಾವೆಲ್ಲ ಕೇಳ್ತಾ ಚಿಕ್ಕ ವಯಸ್ಸಲ್ಲಿ, ಈಗ ಮಕ್ಳು ಹೆಂಗೆ ರೀಲ್ಸ್ ಮಾಡ್ತಾರೋ ಅವಾಗ ರೀಲ್ಸ್ ಇರಲಿಲ್ಲ, ನಾವೆಲ್ಲ ಹಾಡು ಕೇಳ್ತಾ ಬೆಳೆದವರು. ಸೊ ನಿಮ್ಮ ಉಪೇಂದ್ರ ಸಿನಿಮಾದ ಒಂದು ಹಾಡು, ಆ ಸಾಲು ನಾವೇನೋ ಅನ್ಕೊಂಡ್ಬಿಟ್ಟಿದ್ವಿ ಇಷ್ಟು ದಿನ, ಆದರೆ ರೀಸೆಂಟಾಗಿ ನೀವು ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ರಿ ಅದೆಲ್ಲ ಇದು ಅಂತ. ಸೊ ತಲೆಗೆ ನಾವು ಹುಳ ಬಿಟ್ಕೊಂಡ್ಬಿಟ್ಟಿದ್ದೀವಿ ಸರ್. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಅದಾದ್ಮೇಲೆ ಅದೇನು ಸರ್ ಲಿರಿಕ್ಸು? ಬಾ ವಿ ಲವ್ ಯು ಬಾ. ನಿಜವಾಗ್ಲೂ ಅದೇನಾ ಸರ್? ನಾವೆಲ್ಲ ದಿನಕ್ಕೆ ದಾ ಅಂತ ಇಷ್ಟು ವರ್ಷ ಆಡ್ಕೊಂಡು. ಇಲ್ಲ, ಅದು ನೀವು ಮಾರಿ ಕಣ್ಣು ಹೋರಿಮೆ ನಕ್ಕ ದಿನ ಅಲ್ಲಿ ಅದಕ್ಕೆ ಇದನ್ನ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ. ನಮಗ್ ಬೇಜಾರೇನಂದ್ರೆ ನಮ್ ಚೈಲ್ಡ್ಹುಡ್ ಎಲ್ಲ ನಾವು ತಪ್ಪ ಹಾಡೇ ಹಾಡೋದು. ಹೌದೌದು, ಅದಕ್ಕೆ ನನಗೂ ಆಮೇಲೆ ಅನ್ನಿಸ್ತು, ಅದ್ಯಾಕೆ ಇಲ್ಲಿ ಬರ್ತಾ ಇದೆ ಅಂದಾಗ, ಓ ಈ ಸಾಂಗ್ ಆ ಸಾಂಗ್ಗೆ ಇದ್ ಮಾಡ್ಕೊಂಡಿದ್ದೀರಾ. ಅದು ಬಾ ವಿ ಲವ್ ಯು ಬಾನೆ. ಹೌದೌದು, ಹಂಗೆ ಇವಾಗ ಹೆಂಗ್ ಚೇಂಜ್ ಮಾಡ್ಲಿ, ನಾನು 25 ವರ್ಷದಿಂದ. ಓಕೆ ಸರ್. ಸೊ ನಿಮಗೆ ನನ್ನ ಕೊನೆಯ ಪ್ರಶ್ನೆ, ಪಬ್ಲಿಕ್ ಮ್ಯೂಸಿಕ್ ದಶೋತ್ಸವಕ್ಕೆ ಬಂದಿದ್ದೀರಾ. ಸೊ ನಿಮ್ಮ ಲೈಫಲ್ಲಿ ಸಂಗೀತ ತುಂಬಾ ದೊಡ್ಡ ಪಾರ್ಟನ್ನ ಪ್ಲೇ ಮಾಡಿದೆ. ಸೊ ಪಬ್ಲಿಕ್ ಮ್ಯೂಸಿಕ್ ಬಗ್ಗೆ ಏನು ಹೇಳಕ್ಕೆ? ಅಯ್ಯೋ, ತುಂಬಾ ಧನ್ಯವಾದಗಳು ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮಕ್ಕೆ, ಅದು ದಶೋತ್ಸವಕ್ಕೆ. ರಂಗಣ್ಣವ್ರ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ತೀವಿ ಅಂದರೆ ಅದೊಂಥರ ಹೆಮ್ಮೆ. ಯಾರು? ನಾನು ನೀವು ಕೂತಿದ್ದೀರಾ, ಬಟ್ ಬೇರೆ ಬೇರೆ ಕಡೆ ಕೂತ್ಕೊಂತಿದ್ವಿ. ಈ ಥರ ಕೂತ್ಕೊಳ್ಳೋದು ಭಾಳ ಇದು. ರಾತ್ರಿ 9 ಗಂಟೆಗೆ ಹಾಕ್ಕೊಬೇಕು ಅಂತ ಟ್ರೈ ಮಾಡ್ತಾರೆ ಅವರು, ನಾನು ಸಿಗ್ತಾ ಇಲ್ಲ ಅಂತ ಹೇಳಿದ್ರು. ಬೇರೆ ಬೇರೆ ಕಡೆ ಅಂತಂದ್ರೆ ಕ್ಲಾರಿಫೈ ಮಾಡಿ. ಬೇರೆ ಬೇರೆ ಕಡೆ, ನಮ್ಮ ಮನೆಯಲ್ಲಿ, ನಿಮ್ಮ ಮನೆಯಲ್ಲಿ ಅಂದರೆ ಯಾಕೆ ಸರ್? ಓ, ಈ ಕಾಲದಲ್ಲಿ ಬೇರೆ ಬೇರೆ ಕೂಡ ಅಂತಂದ್ರೆ ಯಾವನ್ ಏನೇನು ಅನ್ಕೋತಾನೋ ಆಮೇಲೆ. ಸರ್, ನಾವು ನೀವು ಎಲ್ಲ ಕಡೆಗೆ ಯಾವ ಕಡೆ ಕೂತ್ಕೋತೀವಿ ಸರ್. ಭಾಳ ಫಿಲಮ್ಸ್ದಲ್ಲಿ ಕೂತಿದ್ದೀವಿ ನಾವಿಬ್ಬರು. ಅದೇ ಹೇಳಿದ್ದು, ಎಷ್ಟೋ ಸತಿ ಮಾತಾಡಿದ್ದೀವಿ, ಎಷ್ಟೋ ಸತಿ ಗಂಟೆಗಟ್ಟಲೆ ಮಾತಾಡಿದ್ದೀವಿ. ಒಂದು ತುಂಬ ಸಂತೋಷ ಏನಂದರೆ, ನಿಜ ಹೇಳ್ಬೇಕಂದ್ರೆ ಹೌದು, ಒಂದು ಪಬ್ಲಿಕ್ ಟಿ ವಿ ಅಂತ ನಮ್ಮ ಕನ್ನಡಿಗರದು ಎಲ್ಲದಕ್ಕಿಂತ ಹೆಮ್ಮೆ ಅದು. ನೀವೆಲ್ಲ ಸೇರಿ ಒಂದು ಚಾನಲ್ 14 ವರ್ಷ ಆಗಿರ್ಬೋದು ಸರ್. ಆಮೇಲೆ ಈಗ ಪಬ್ಲಿಕ್ ಮ್ಯೂಸಿಕ್ 10 ವರ್ಷ. ತಮಾಷೆ ವಿಷಯನೇ ಅಲ್ಲ ಇದು. ಎಷ್ಟೊಂದು ಸಾಂಗ್ಗಳನ್ನ ಬೇರೆ ಬೇರೆ ರೀತಿ, ಬೇರೆ ಬೇರೆ ಎಂಟರ್ಟೈನ್ಮೆಂಟಲ್ಲಿ ಜನಗಳಿಗೆ ತಲುಪಿಸ್ತಾನೆ ಇದ್ದೀರಾ, ನಮ್ಮನ್ನು ತಲುಪಿಸ್ತೀರಾ. ಇದ್ರ ಹಿಂದೆ ಇರೋ ನಿಮ್ಮ ಪರಿಶ್ರಮ, ನಿಮ್ಮ ಎಫರ್ಟ್ಸು, ನಿಮ್ಮ ಶ್ರದ್ಧೆ, ಹ್ಯಾಟ್ಸ್ ಆಫ್. ನಿಜವಾಗ್ಲು ನಿಮಗೆ ಕಂಗ್ರ್ಯಾಚುಲೇಷನ್ ಹೇಳಬೇಕು. ಇಲ್ಲಿ ವರ್ಕ್ ಮಾಡೋ ಪ್ರತಿಯೊಬ್ಬರಿಗೂ ಕೂಡ. ಆಮೇಲೆ ನನಗೆ ಯಾವಾಗಲೂ ಒಂದು ಅನಿಸುತ್ತೆ, ಏನೇ ಒಂದು ಆವಿಷ್ಕಾರಗಳು ಈ ಪ್ರಪಂಚದಲ್ಲಿ ಆಗಬೇಕಂದ್ರೂ ಅದು ನೇಚರ್ ಮಾಡಿಸ್ಕೊಳತ್ತಂತೆ. ಫಾರ್ ಎಕ್ಸಾಂಪಲ್ಲು, ಜನಸಂಖ್ಯೆ ಜಾಸ್ತಿ ಆದಾಗ ಕಮ್ಯುನಿಕೇಷನ್ ಪ್ರಾಬ್ಲಮ್ ಆದಾಗ ಮೊಬೈಲ್ ಹುಟ್ಕೊಳ್ಳುತ್ತೆ. ಆ ಮೊಬೈಲು ಒಬ್ಬನ ಮೂಲಕ ಹುಟ್ಕೊಳ್ಳುತ್ತದು. ಆ ವ್ಯಕ್ತಿ ಎಷ್ಟು ಪ್ಯೂರ್ ಇದ್ದರೆ ಭಗವಂತ ಅವನ ಮೂಲಕ ಒಂದು ಆವಿಷ್ಕಾರ ಮಾಡ್ತಾನೆ. ಅಂದರೆ ಈ ಪ್ಯೂರೆಸ್ಟ್ ಆತ್ಮದಿಂದ ಒಂದು ಈ ಪಬ್ಲಿಕ್ ಚಾನಲ್ ಅಂತ, ಪಬ್ಲಿಕ್ ಟಿ ವಿ ಅಂತ, ಒಂದು ನ್ಯೂಸ್ ಚಾನಲ್ ಅಂತ ಭಗವಂತ ಈ ವ್ಯಕ್ತಿನ ಯೂಸ್ ಮಾಡಿಕೊಂಡು, ಆ ರಂಗ ವಿಠಲ ಈ ರಂಗನ ಯೂಸ್ ಮಾಡಿಕೊಂಡು ಇಷ್ಟೊಂದು ಜನರನ್ನು ತಳ್ಕೊಂಡು 10-14 ವರ್ಷದಿಂದ ಕರ್ಕೊಂಡು ಹೋಗ್ತಿದ್ದಾರೆ. ಸರ್, ಥ್ಯಾಂಕ್ ಯು ಸರ್. ನಿಮ್ಮ ಆಶೀರ್ವಾದ ಯಾವತ್ತೂ ಇರಲಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.
ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಇಷ್ಟೊತ್ತು ನಮ್ಮ ಪಬ್ಲಿಕ್ ಮ್ಯೂಸಿಕ್ಕಿನ ದಶೋತ್ಸವದಲ್ಲಿ ತಾವೆಲ್ಲರೂ ಭಾಗಿಯಾಗಿದ್ದು ನಮಗೆ ಬಹಳನೇ ಖುಷಿ ಇದೆ. ಈ ದಶೋತ್ಸವದ ರಂಗು ಇನ್ನಷ್ಟು ಹೆಚ್ಚಾಯಿತು. ಸೊ ರಂಗನಾಥ್ ಸರ್, ನಿಮಗೆ ಒಂದು ಕೋರಿಕೆ ಏನಂದರೆ ಅವರೆಲ್ಲರಿಗೂ ಒಂದು ನೆನಪಿನ ಕಾಣಿಕೆಯನ್ನು ನೀಡಬೇಕು ಅಂತ ಒಂದು ರಿಕ್ವೆಸ್ಟ್ ಸರ್. ಸೊ ಎಸ್, ಈಗ ನಮ್ಮ ರಿಯಲ್ ಸ್ಟಾರ್ ಉಪ್ಪಿ ಸರ್ಗೆ ನಮ್ಮ ಪಬ್ಲಿಕ್ ಮ್ಯೂಸಿಕ್ಕಿನ ದಶೋತ್ಸವಕ್ಕೆ ಬಂದಿದ್ದಕ್ಕೆ ಒಂದು ನೆನಪಿನ ಕಾಣಿಕೆ. ಥ್ಯಾಂಕ್ ಯು ಸೋ ಮಚ್ ಉಪೇಂದ್ರ ಸರ್, ನೀವು ಬಂದಿದ್ದು ಈ ದಶೋತ್ಸವದ ಮೆರುಗನ್ನ ಹೆಚ್ಚಿಸ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ನಮ್ಮ ನೆಚ್ಚಿನ ಅಜನೀಶ್ ಲೋಕನಾಥ್ ಸರ್ಗೆ ಒಂದು ನೆನಪಿನ ಕಾಣಿಕೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ನಮ್ಮ ಚಂದನವನದ ಕವಿರತ್ನ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಸರ್ಗೆ ನಮ್ಮ ಪಬ್ಲಿಕ್ ಮ್ಯೂಸಿಕ್ ವತಿಯಿಂದ ಒಂದು ನೆನಪಿನ ಕಾಣಿಕೆ. ದಶೋತ್ಸವಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು ಸರ್. ಐಶ್ವರ್ಯ ರಂಗರಾಜನ್ ಅವ್ರಿಗೂ ಕೂಡ ಒಂದು ನೆನಪಿನ ಕಾಣಿಕೆ. ಥ್ಯಾಂಕ್ ಯು ಐಶ್ವರ್ಯ. ಶ್ಯಾಮ್ ಸರ್, ಥ್ಯಾಂಕ್ ಯು ಸೋ ಮಚ್ ಜಾಯ್ನ್ ಆಗಿದ್ದಕ್ಕೆ. ಜೊತೆಗೆ ನಮ್ಮನ್ನ ಎಂಟರ್ಟೈನ್ ಮಾಡಿದಂತಹ ನವೀನ್ ಸಜ್ಜು ಸರ್ ಕೂಡ ವೇದಿಕೆ ಮೇಲೆ ಬರಬೇಕು ದಯವಿಟ್ಟು. ಅದ್ಭುತವಾದಂತಹ ಒಂದು ಪರ್ಫಾರ್ಮೆನ್ಸ್ ನೀಡಿದ್ರಿ. ಅವರಿಗೂ ಕೂಡ ನಮ್ಮ ಪಬ್ಲಿಕ್ ಮ್ಯೂಸಿಕ್ ವತಿಯಿಂದ ಒಂದು ನೆನಪಿನ ಕಾಣಿಕೆ ರಂಗನಾಥ್ ಸರ್ ಕಡೆಯಿಂದ. ಜೊತೆಗೆ ನಮ್ಮ ಪುಟಾಣಿ ಶಾಲ್ಮಲಿ, ಸಿಕ್ಕಾಬಟ್ಟೆ ಎಲ್ರ ಮನಸ್ಸನ್ನ ಗೆದ್ದಂತಹ ಪುಟಾಣಿ, ಈ ಪುಟಾಣಿಗೂ ಕೂಡ ಒಂದು ನೆನಪಿನ ಕಾಣಿಕೆಯನ್ನ ಕೊಡ್ಬೇಕು ಅಂತ ಒಂದು ರಿಕ್ವೆಸ್ಟ್. ಸೊ ಬೇಬಿ ಶಾಲ್ಮಲಿಗೆ ಬರ್ಲಿ ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್ ಬೇಬಿ ಶಾಲ್ಮಲಿ. ನಮಸ್ತೆ ರಂಗಣ್ಣ ಸರ್, ಇವತ್ತು ಪಬ್ಲಿಕ್ ಮ್ಯೂಸಿಕ್ ದಶೋತ್ಸವದ ಶುಭಾಶಯಗಳು. ಅದಾಗಲೇ ಹೇಳಿದ್ಯಲ್ಲ, ಬೇರೆ ಏನಾದ್ರು ರಸ್ತೆ ಹೇಳು. ನಾನು ನಿಮ್ಮನ್ನು ನೋಡಿ ತುಂಬ ಖುಷಿ ಆಯಿತು. ಅವರನ್ನು ನೋಡಿ ತುಂಬ ಖುಷಿ ಆಯಿತು. ಯಾರವರು? ಉಪೇಂದ್ರ ಸರ್. ಏನು ಮಾಡ್ತೀನಿ ನಿನ್ನ ನೋಡಿ ಎಲ್ಲಾರ್ಗೂ ಖುಷಿ ಆಯ್ತು. ನಂಗೆ ಗೊತ್ತು. ದೇವರೆಲ್ಲ ಇದು ಮಾಡಲಿ. ಚೆನ್ನಾಗಿ ಹಾಡ್ತೀಯಾ? ಥ್ಯಾಂಕ್ ಯು. ಯಾವುದೋ ಒಂದು ಹಾಡಿದ್ಯಲ್ಲ, ಹಾಡೋದು. ಶ್ರೀಮನ್ನಾರಾಯಣ 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 ಶ್ರೀಪಾದ ಮೀ ಶರಣು ಶ್ರೀಮನ್ನಾರಾಯಣ ಹೇಳಿದ್ದು. ಅದನ್ನು ಅವ್ರು ಹೇಳಿದ್ದು. ಅದನ್ನು ಕರೆಕ್ಟಾಗಿ ಹಿಡ್ಕೊಂಡು ಹಾಡ್ತಾ ಇದೀಯಾ? ಚೆನ್ನಾಗಿ ಪ್ರಾಕ್ಟೀಸ್ ಮಾಡು, ಒಳ್ಳೇದಾಗತ್ತೆ. ಓಕೆನಾ? ಥ್ಯಾಂಕ್ ಯು. ಸೋ ಸ್ವೀಟ್. ಥ್ಯಾಂಕ್ ಯು ಶಾಲ್ಮಲಿ, ಥ್ಯಾಂಕ್ ಯು. ಸೊ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ನಮ್ಮ ಜೊತೆ ಇಷ್ಟೊತ್ತಿದ್ದಕ್ಕೆ, ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ಬಂದಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.